ಈಗ ಬಂದಿರೋ ಸಮಸ್ಯೆ ಏನಂದರೆ ಕಾಟನ್ ಸೀಡ್ಸ್ದು. ಇದಕ್ಕೆ ಮುಂಚೆ ಎಲ್ಲ ಆರ್ಗನೈಸರ್ಗಳಾಗಿರ್ಬೋದು, ನಮ್ಮ ಸಿರಾ ಲೊಕೇಶನ್ನಲ್ಲಿರೋ ಆರ್ಗನೈಸರ್ಗಳೆಲ್ಲ 38,000ದಿಂದ 50,000 ಡೈರೆಕ್ಟಾಗಿ ಮಾಡಿರೋ 12,000 ಹೆಚ್ಚು ಮಾಡಿದ್ದಾರೆ. ನಾವೇನು ಅವತ್ತೇನು ಕೇಳಿರಲಿಲ್ಲ ಹೆಚ್ಚು ಮಾಡಿರಿ ಅಂತ. 38ರಿಂದ 50 ಮಾಡಿರೋದ್ರಿಂದ 12,000 ಜಾಸ್ತಿ ಮಾಡಿರೋದ್ರಿಂದ ಪ್ರತಿಯೊಬ್ಬ ರೈತರು ಕೂಡ ಖರ್ಚುಗಳೆಲ್ಲ ಒಂದಕ್ಕೆ 2 ಬೆಳೆಸ್ಕೊಂಡು ಹೋಗಿದ್ದಾರೆ. ಇವು ಅವತ್ತು 38,000 ಇದ್ದಿದ್ದ ದಿವಸ ನಾವು 200 ರೂಪಾಯಿ ಕೊಟ್ಟು ಕ್ರಾಸ್ ಮಾಡಿಸಿದ್ದೀವಿ. ಇವತ್ತು 50,000 ಆಗಿದ್ರು ಸಮೇತ 50,000 ಆಗಿರೋದ್ರಿಂದ 400-450 ರೂಪಾಯಿ ಒಬ್ಬೊಬ್ಬ ಲೇಬರಿಗೆ ಕೊಟ್ಟು ನಾವು ಕ್ರಾಸ್ ಮಾಡಿಸ್ತಾ ಇದ್ದೀವಿ. ಈಗ ನೀವು ಸಡನ್ನಾಗಿ 40 ಕೊಡ್ತೀವಿ, 45 ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ಬೀದಿ ಪಾಲು ಮಾಡೋದಕ್ಕಿಂತ ಮುಂಚೆ ನೀವು ಒಂದಕ್ಕೆ 4 ಸಲ ಆಲೋಚನೆ ಮಾಡಿ ಈ ನಮ್ಮ ಎಲ್ಲ ರೈತರು, ಕೆಂಕೆರೆ ಗ್ರಾಮ ಒಂದೇ ಅಲ್ಲ, ನಮ್ಮ ಶಿರಾ ಲೊಕೇಶನ್ನಲ್ಲಿರೋ ಪ್ರತಿಯೊಂದು ಗ್ರಾಮದವ್ರ ರೈತರು ಕೂಡ ಇವತ್ತು ಅವ್ರ ಕುಟುಂಬಗಳು ಎಲ್ಲಾನು ಕಾಟನ್ ಸೀಡ್ಸ್ ಮೇಲೇ ಆಧಾರವಾಗಿದ್ದಾವೆ. ಹಂಗಾಗಿ ನೀವು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ 10 ಜನ ರೈತರು ಕುಂಡ್ರಿಸ್ಕೊಂಡು ಮಾತಾಡಿ ಒಳ್ಳೆ ಸೂಕ್ತವಾದ ನಿರ್ಧಾರ ತಗೋಬೇಕಂತ ನಮ್ಮ ಕೆಂಕೆರೆ ಗ್ರಾಮಸ್ಥರ ಪರವಾಗಿ ನಾವು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ವಿ. ಅದೇ ವಿಧವಾಗಿ ಪ್ರತಿಯೊಂದು ಅಂಗಡಿ ಮಂತಗೂ ಪ್ರತಿಯೊಂದು ಊರಲ್ಲೂ ಸಿಕ್ಕಾಪಟ್ಟೆ ರೂಮರ್ಸ್ ಬರ್ತಾ ಇದ್ದಾವೆ. ಈ ರೂಮರ್ಸ್ಗಳನ್ನೆಲ್ಲನ ಖಂಡಿತವಾಗ್ಲೂ ಸ್ಟಾಪ್ ಆಗಬೇಕು ಅಂದರೆ ನೀವು ಪ್ರತಿಯೊಬ್ಬ ಆರ್ಗನೈಸರ್ಗಳು ಬಂದು ಪ್ರತಿಯೊಂದು ಗ್ರಾಮದಲ್ಲಿ ಕುತ್ಕೊಂಡು ಮಾತಾಡಿ ಈ ಸಮಸ್ಯೆ ಬಗೆಹರಿಸಿದ್ರೆ ಮಾತ್ರನೇ ರೈತರು ಸ್ವಯಂ ಮಾಡ್ತಾರೆ. ಇಲ್ಲ ಅಂದರೆ ರೈತರು ಖಂಡಿತವಾಗ್ಲೂ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಅವತ್ತು ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡು ಬಂದು ಎಲ್ಲ ಗ್ರಾಮದಲ್ಲೂ ಕುತ್ಕೊಂಡು ಈ ಕಾಟನ್ ಸೀಡ್ಸ್ ಆರ್ಗನೈಸರ್ಸ್ ಏನಿದ್ರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕುತ್ಕೊಂಡು ಮಾತಾಡಿ ಈ ಸಮಸ್ಯೆ ಬಗೆಹರಿಸಲೇಬೇಕು. ಇಲ್ಲವಾದರೆ ಮುಂದೆ ಇದ್ರ ಪರಿಣಾಮ ತುಂಬ ದೊಡ್ಡದಾಗಿರ್ತೈತೆ. ನಾವು ನಿಮಗೆ ಇದನ್ನು ಒಂದು ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲರೂ ಬಂದು ಕುತ್ಕೊಂಡು ಮಾತಾಡೋವರೆಗೂ ಯಾವುದೇ ರೈತರು ಸೋಯಿಂಗ್ ಮಾಡೋದಿಲ್ಲ. ನೀವು ಎಂಥ ಪರಿಸ್ಥಿತಿನಾಗೂ ಬಂದು ಕುತ್ಕೊಂಡು ಮಾತಾಡಲೇಬೇಕು. ಇಷ್ಟ ಬಂದಂಗೆಲ್ಲ ನೀವು ಬೆಳೆಸೋದು, ನಿಮ್ಗೆ ಇಷ್ಟ ಬಂದಂಗೆಲ್ಲ ತಪ್ಪಿಸೋದು ಮಾಡಿದ್ರೆ ಇಲ್ಲಿ ರೈತರು ಬೀದಿ ಪಾಲಾಗ್ತಾರೆ. ಯಾಕೆಂದರೆ ನೀವು ಹತ್ತಿ ಬೀಜದ ರೇಟ್ ಜಾಸ್ತಿ ಮಾಡಿರೋದ್ರಿಂದ 50 ರೂಪಾಯಿ ಆಗತ್ತೆ, 100 ರೂಪಾಯಿ ಖರ್ಚಾಗ್ಲೇಳು ನಾವು ಬೆಳಿಬೇಕು ಅನ್ನೋದೇಳಿ ಪ್ರತಿಯೊಬ್ಬ ರೈತರನ್ನ ಖರ್ಚು ಮಾಡಿ ಬೆಳೆದಿದ್ದಾನೆ. ಇವತ್ತು ಬೆಳೆದಾದ್ಮೇಲೆ ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ತಗೊಂಡೋಗಿ ಕೆರೆ ನಡು ನೀರನ್ನ ಮುಣಿಸೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದೇ ರೀತಿ ನೀವು ಮುಂದುವರೆದ್ರೆ ಯಾವೊಬ್ಬ ರೈತ ಕೂಡ ಒಂದು ಬೀಜನೂ ಕೂಡ ಭೂಮಿಯಲ್ಲಿ ಸೋಯಿಂಗ್ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ನೀವು ಇದನ್ನು ಕುತ್ಕೊಂಡು ಬಗೆಹರಿಸಿದ್ರೆ ಮಾತ್ರ ನಾವು ಬೀಜ ಉಡ್ತೀವಿ. ಇದು ನಾವು ಸುಮ್ಮನೆ ತಮಾಷೆಗೆ ಮಾತಾಡ್ತಾರೇನೋ ಅಂತ ಅಂದ್ಕೊಂಡಿರ್ಬೋದು, ಆದರೆ ಇದು ಪರಿಣಾಮ ಮಾತ್ರ ತುಂಬ ದೊಡ್ಡದಾಗಿರ್ತೈತೆ. ಫಸ್ಟ್ ಬಂದು ನೀವು ಖಚಿತವಾಗ್ಲೂ ರೈತರಿಗೆ ಸಮಾಧಾನ ಹೇಳಿ ಆ ರೈತರ ಸಮಸ್ಯೆ ಏನೈತೆ ಬಗೆಹರಿಸಿದ್ರೆ ಮಾತ್ರ ನಾವು ಬೀಜ ಉಡ್ತೀವಿ. ಇಷ್ಟು ಹೇಳ್ತಾ ಎಲ್ಲ ಆರ್ಗನೈಸರ್ಗಳು ಪ್ರತಿಯೊಬ್ಬ ಆರ್ಗನೈಸರ್ ಡಿಮ್ಯಾಂಡು, ರೈತರು ಡಿಮ್ಯಾಂಡ್